ಹೇಗಾದ್ರೂ ಮಾಡಿ ನಿಮ್ಗೊಂದು ಟಿವಿ ತಂದು ಕೊಡ್ತೀನಿ. ಆಗ ನೀವ್ ಇನ್ನೊಬ್ರು ಮನೆಗೆ ಹೋಗಿ ಟಿವಿ ನೋಡುವಂತ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ನಮ್ಮ ಮನೇಲೆ ಜ್ಯೋತಿಷದ ಪ್ರೋಗ್ರಾಮ್ ನೋಡ್ಬೋದು. ಅಯ್ಯೋ ಬಂಗಾರ ಅಷ್ಟು ಮಾಡಮ್ಮ. ನಿಮ್ಮ ಒಬ್ಬರಿಗೆ ಅಲ್ಲಮ್ಮ, ಎಲ್ರಿಗೂ ಏನೇನು ಬೇಕೋ ಅದೆಲ್ಲ ಕೊಡಿಸ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀಲ್ಕಂಠಣ್ಣನ ಕಾಲು ಸರಿ ಹೋಗ್ಬೇಕು. ಎಲ್ರ ಮನಸ್ಸಲ್ಲೂ ಬೆಟ್ಟದಷ್ಟು ಆಸೆಗಳನ್ನ ಹುಟ್ಟಾಕಿದ್ದೀನಿ. ಇವತ್ತು ಅದೆಲ್ಲ ಈಡೇರಿಸೋದಕ್ಕಾಗಲ್ಲ ಅಂತ ಅವ್ರಿಗೆ ಹೇಗೆ ಹೇಳಿ? ಇವತ್ತು ಅಮ್ಮ ಬರ್ತಾಳೆ, ನಾವು ಕೇಳಿದ್ದನ್ನೆಲ್ಲ ಕೊಡಿಸ್ತಾಳೆ ಅಂತ ಅವ್ರು ಎಷ್ಟು ಖುಷಿಯಿಂದ ಕಾಯ್ತಾ ಇರ್ತಾರೆ. ಮಕ್ಕಳಿಗೆ ನಾನು ಏನಂತ ಸುಳ್ಳು ಹೇಳಿ? ನೀಲ್ಕಂಠಣ್ಣ ನನ್ನ ತಂಗಿ ನನ್ನ ಕಾಲು ಸರಿ ಮಾಡಿಸ್ತಾಳೆ. ಇನ್ಮೇಲೆ ನಾನು ಯಾರ ಸಹಾಯನೂ ಇಲ್ಲದೆ ನಡೆದಾಡ್ಬೋದು ಅಂತ ಕನಸಿನ ಗೋಪುರನೇ ಹೊತ್ಕೊಂಡು ನನ್ನ ಎದುರು ನೋಡ್ತಾ ಇರ್ತಾನೆ. ಅಣ್ಣಂಗೆ ನಾನು ಏನಂತ ಉತ್ತರ ಕೊಡ್ಲಿ? ಇವತ್ತು ನಮ್ಮ ಮನೆಯವ್ರ ಭವಿಷ್ಯ ಹೇಗಿದೆ ಅಂತ ಟಿವಿ ನೋಡಿ ತಿಳ್ಕೋಬೇಕು ಅಂತ ಅಮ್ಮ ತುದಿಗಾಲಲ್ಲಿ ನಿಂತಿರ್ತಾರೆ. ನಾನು ಅವ್ರಿಗೆ ಏನಂತ ಹೇಳಿ? ರೀ, ಇನ್ ಮುಂದೆ ನಿಮ್ ಬೆನ್ನೆಲುಬಾಗಿ ನಿಲ್ತೀನಿ, ಈ ಸಂಸಾರ ತೂಗಿಸ್ಕೊಂಡು ಹೋಗೋದಕ್ಕೆ ನಾನು ದುಡಿತೀನಿ ಅಂತ ರಾಘವ್ಗೆ ಮಾತು ಕೊಟ್ಟಿದ್ದೆ. ಆದ್ರೆ ಇವತ್ತು ನಾನು ನನ್ನ ಮಾತನ್ನ ಉಳಿಸ್ಕೊಳಕ್ ಆಗ್ತಿಲ್ಲ ಅಂತ ನನಗೆ ಯಾವ ಬಾಯಿಂದ ಹೇಳಿ? ಸಾಯಿನಾಥ, ನನ್ನನ್ನು ಯಾಕಿಂತ ಪರಿಸ್ಥಿತಿಗೆ ತಂದಿದೀಯ? ನನ್ನನ್ನು ಇನ್ನೂ ಎಷ್ಟು ಅಂತ ಪರೀಕ್ಷೆ ಮಾಡ್ತೀಯ? ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ,
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ